ನಾವು ಮಾಡಿದ ತಪ್ಪಿಗೆ ನನ್ನ ಮಗಳಿಗೆ ಆ ಕರ್ಮ ತಾಕೋದ್ ಬೇಡ. ಅವಳೆಲ್ಲ ನೋವನ್ನು ನನಗೆ ಕೊಟ್ಬಿಡು. ಅವಳು ಆದಷ್ಟು ಬೇಗ ಹುಷಾರಾಗೋ ಹಾಗೆ ಮಾಡು ತಂದೆ. ಆದಷ್ಟು ಬೇಗ ಹುಷಾರಾಗೋ ಹಾಗೆ ಮಾಡು. ಡಾಕ್ಟರ್ ಡಾಕ್ಟರ್, ಏನ್ ಸಿಸ್ಟರ್? ಇವ್ರಿಗೆ ಪ್ರಜ್ಞೆ ಬಂದಿದೆ. ಅವರು ಕೈ ಮೂವ್ಮೆಂಟ್ ಮಾಡ್ತಿದ್ದಾರೆ. ಅತ್ತೆ ಮ್ಯಾಮ್ ಏನೋ ಮಾತಾಡೋಕ್ ಟ್ರೈ ಮಾಡ್ತಿದ್ದಾರೆ. ಅತ್ತೆ ಅಮ್ಮ, ನಮ್ಮ ಈಶಾನಿಗೇನು ಆಗಲ್ಲ ಅಲ್ವಮ್ಮ? ನನ್ನ ಮಗಳು ಸರಿ ಹೋಗ್ತಾಳಲ್ವಮ್ಮ? ಓಂಕಾರ್, ಏನು ಯೋಚನೆ ಮಾಡ್ಬೇಡ ಕಣೋ. ನಿನ್ ಮಗಳು ಹುಷಾರಾಗ್ತಾಳೆ. ಒಂದ್ ವೇಳೆ ಈ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಸರಿ ಹೋಗ್ಲಿಲ್ಲ ಅಂದ್ರೆ ಖಂಡಿತ ಬೇರೆ ಹಾಸ್ಪಿಟ್ಲ್ಗಳನ್ನ ಶಿಫ್ಟ್ ಮಾಡೋಣ. ಯೋಚನೆ ಮಾಡ್ಬೇಡ. ಸರಿ ಹೋದ್ರೆ ಸಾಕಣಮ್ಮ. ಅವಳು ಸಿಸ್ಟರ್, ಪೇಷಂಟ್ಗೆ ಈಗಷ್ಟೇ ಪ್ರಜ್ಞೆ ಬಂದಿದೆ. ಏನು ನಿಜ ಹೇಳ್ತಾ ಇದ್ದೀರಾ? ತ್ರಿಲೋಚನ, ನಮ್ಮ ಮಗಳ ಪ್ರಜ್ಞೆ ಬಂದಿದೆಯಂತೆ. ಏನು ಅಮ್ಮ, ಪ್ರಜ್ಞೆ ಬಂದಿದ್ಯಾ? ಹೌದಾ? ಹಾಗಾದ್ರೆ ನನ್ ಮಗಳನ್ನ ನಾನು ನೋಡ್ಬೋದಾ? ಇಲ್ಲ ಇಲ್ಲ, ಒಂದ್ ನಿಮಿಷ. ಯಾಕೆ ನನ್ ಮಗಳನ್ನ ನೋಡ್ಬಾರ್ದಾ? ಅವ್ರು ತುಂಬಾ ವೀಕ್ ಆಗಿದ್ದಾರೆ, ಈಗಾಗಲ್ಲ. ಇಲ್ಲಿ ವಸುಂಧರಾ ಅನ್ನೋರು ಯಾರು? ನಾನೇ. ಯಾಕೆ? ಪೇಷಂಟ್ಗೆ ಪ್ರಜ್ಞೆ ಬಂದಿದ ತಕ್ಷಣ ನಿಮ್ಮ ಹೆಸರೇ ಹೇಳ್ತಿದ್ದಾರೆ. ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಅಂತಿದ್ದಾರೆ. ನಿಮ್ಮನ್ ಮಾತ್ರ ಒಳಗ್ ಕರ್ಕೊಬರೋಕೆ ಡಾಕ್ಟರ್ ಹೇಳಿದ್ರು. ಬನ್ನಿ ಹೋಗಕ್ಕ. ನಮ್ಮ ಇಶಾನಿ ನೋಡ್ಕೊಂಡ್ ಬಾ. ಅವಳು ಯಾವ ಸ್ಥಿತಿನಲ್ಲಿದ್ದಾಳೋ ಏನೋ. ಹೋಗಕ್ಕ. ಎಂತ ಸ್ಥಿತಿಗೆ ಬಂದ್ಬಿಟ್ಟೆ ನಾನು. ತಮ್ಮ, ನಾನಿಲ್ಲಿ ಮಗಳಿಗೋಸ್ಕರ ಸಂಕಟ ಪಡ್ತಾ ಇದ್ರೆ ನನ್ ಮಗಳಿಗೆ ನೆನಪೇ ಆಗ್ತಿಲ್ವಲ್ಲ ಓಂಕಾರ್. ತ್ರಿಲೋಚನಾ, ಇರಮ್ಮ, ಈಗ ವಸು ಬರ್ಲಿ, ಅದೇನು ಅಂತ ತಿಳ್ಕೊಳ್ಳೋಣ. ನೀನ್ ಅಳ್ಬೇಡ, ಸ್ವಲ್ಪ ಸಮಾಧಾನ ಮಾಡ್ಕೋ. ಹೌದು ತ್ರಿಲೋಚನ, ನಮ್ಮ ಮಗಳು ಹುಷಾರಾಗದ್ ಮುಖ್ಯ. ಸಮಾಧಾನ ಮಾಡ್ಕೋ. ಈಗೇನು ಆಗಲ್ಲ. ಅಕ್ಕ ಹೋಗಿದಾರಲ್ಲ. ಮ್ಯಾಮ್ ಬಂದ್ರು. ತುಂಬಾ ಮಾತಾಡ್ಸ್ಬೇಡಿ, ಪೇಷಂಟಿಗೆ ತೊಂದರೆ ಆಗುತ್ತೆ. ಸರಿ ಮೇಡಮ್, ಓಕೆ. ಈಶಾನಿ, ನಾನು ಬಂದಿದ್ದೀನಿ ನೋಡು. ವಸುಂಧರಾ ಅತ್ತೆ ಬಂದಿದ್ದೀನಿ ನೋಡಮ್ಮ. ಈಶಾನಿ, ಯಾಕಮ್ಮ ಇಷ್ಟೊಂದು ಆತರ ಪಟ್ಬಿಟ್ಟೆ? ನೀನ್ ಹೆದರ್ಕೋಬೇಡ. ನಿನ್ಗೆ ಏನಾಗೋದಕ್ಕೂ ನಾನ್ ಬಿಡಲ್ಲ. ನೋಡು, ನೀನಾದಷ್ಟು ಬೇಗ ಹುಷಾರಾಗ್ತೀಯ. ಧೈರ್ಯವಾಗಿರೋ. ಏನಾಗ್ತಿದೆ ಈಶಾನಿ? ಏನ್ ಹೇಳ್ತಿದ್ಯಾ? ಅತ್ತೆ, ನಾನು